ಇಷ್ಟ ದಿನಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ನಡೀತಾ ಇತ್ತು. ಈಗ ಅವರೇ ಹೇಳಿದ್ದಾರೆ, ಏನು ಗರ್ಜನೆ ಮಾಡತಕ್ಕಂತ ಹುಲಿಗಳ ಬಾಯನ್ನ ಮುಚ್ಚಿಸೋದಕ್ಕೋಸ್ಕರವಾಗಿ ಹನಿ ಟ್ರ್ಯಾಪ್ ನಡೀತಾ ಇದೆ. ಯಾರೋ ಒಬ್ಬ MLA ಹೇಳಿರೋ ಮಾತಲ್ಲ, ಪ್ರಭಾವಿ ಸಚಿವರು ಹೇಳಿರೋ ಮಾತು. ಆದ್ರಿಂದ ಇದನ್ನ ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಇದು ನೋಡೋಣ, ಇದ್ರೊಳಗೆ ಯಾರ್ಯಾರಿದ್ದಾರೆ, ಇದು ಕಾಂಗ್ರೆಸ್ ನಲ್ಲಿನೇ ಹೇಗ್ ನಡೀತಾ ಇದೆ, ಇದೆಲ್ಲವೂ ಕೂಡ ಹೊರಗಡೆ ಬರಲಿ. ಹನಿ ಟ್ರ್ಯಾಪ್ ಆಗಿದ್ದು ಕಾಂಗ್ರೆಸ್ ಮಿನಿಸ್ಟರ್ದು MLA ಅದು ಸಿದ್ದರಾಮಯ್ಯ ಜೊತೆ ಆಪ್ತರದು ನಿಮ್ಗೆ ಯಾಕೆ ಬೇಕಾಗಿತ್ತಂತ ಸರ್? ರಾಜ್ಯದಲ್ಲಿ ನಡೀತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಜನ ಬಡವರಾಗ್ತಾ ಇದ್ದಾರೆ. ಜನರ ಗೋಳನ್ನು ಯಾರು ಕೇಳೋರಿಲ್ಲ. ಅಲ್ಲ ಸರ್, ಈಗ ಟ್ರ್ಯಾಪ್ ಆಯ್ತು, ಮನಿ ಟ್ರ್ಯಾಪ್ ಆಯ್ತು, ಈಗ ಇಡೀ ಸದನವೇ ಟ್ರ್ಯಾಪ್ ಆಯ್ತು. ರೈತರ ಗೋಳನ್ನ ಕೇಳೋರಿಲ್ಲ. 4% ರಿಸರ್ವೇಶನ್ ಇರ್ಬೋದು, SCP TSP ಹಣ ಇರ್ಬೋದು, ಈ ವಿಷಯಗಳನ್ನು ಇಟ್ಕೊಂಡು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ 18 ಜನ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ. ಇಟ್ ಮೀನ್ಸ್ 6 months ದೇ ಆರ್ ನಾಟ್ MLA. ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಂಗಿಲ್ಲ, ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಂಗಿಲ್ಲ. ಈ ರೀತಿ ಒಂದ್ ರೀತಿ ಸರ್ವಾಧಿಕಾರಿ ಸರ್ಕಾರ ಆಗಿದೆ. ಅಲ್ಪಸಂಖ್ಯಾತರ ಮೇಲಿರುವಂತ ಕೇಸ್ಗಳನ್ನ ತೆಗೆಯುತ್ತೆ. ಅವ್ರ ಪೊಲೀಸ್ ಜೀಪ್ ಅನ್ನ ಸುಟ್ಟಾಕಿರ್ಲಿ, ಭಯೋತ್ಪಾದಕನಿಗೆ ಕುಮ್ಮಕ್ಕು ಕೊಟ್ಟಿರ್ಲಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರ್ಲಿ, ಅವ್ರ ಮೇಲಿರುವಂತ ಕೇಸ್ಗಳನ್ನ ಈ ಸರ್ಕಾರ ತೆಗೆದಾಕತ್ತೆ. ರೈತರಿಗೆ ನ್ಯಾಯ ಕೊಡಿ, SC ST ಗಳಿಗೆ ನ್ಯಾಯ ಕೊಡಿ, 4% ರಿಸರ್ವೇಶನ್ ಸಂವಿಧಾನದ ವಿರುದ್ಧ ಇದು ನಡೆ ಅಂತೇಳಿ ನಾವು ಹೋರಾಟ ಮಾಡಿದವ್ರ ಮೇಲೆ ಕೇಸ್ ಹಾಕತ್ತೆ, ಸಸ್ಪೆಂಡ್ ಮಾಡುತ್ತೆ. ಹಾಗಾಗಿ ಈ ಸರ್ಕಾರ ಏನಿದೆ ಇದು ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಸರ್ಕಾರ ಆಗಿದೆ. ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನ ರೂಪಿಸ್ತೇವೆ. ನೋಡಿ, ಈ ತರ ಸರ್ವಾಧಿಕಾರಿ ಕ್ರಮಗಳನ್ನು ಎಲ್ಲೇ ಯಾವ್ಯಾವ ತಗೊಂಡಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಯಾವ ಕೂಡ ನಿಂತಿಲ್ಲ, ಇಮಿಡಿಯೇಟ್ ವೇಕೇಟ್ ಮಾಡಿದೆ. ಹಾಗಾಗಿ ನಾವು ಜನರ ಪರವಾಗಿರ್ತಕ್ಕಂಥ ಹೋರಾಟವನ್ನ ಸದನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯ ದಬಾವಣೆ ನಡೆಯೋದಿಲ್ಲ ಅನ್ನುವಂಥದ್ದನ್ನ ಸ್ಪೀಕರ್ ಅವರಿಗೆ ಹೇಳೋದಕ್ಕೆ ಬಯಸ್ತೇವೆ. ನೋಡ್ತೇವೆ, ನಾವು ಇನ್ನು ಹೋರಾಟದಲ್ಲಿದ್ದೇವೆ. ಕೋರ್ಟ್ ಹೋಗೋದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಹೋರಾಟವನ್ನ ನಾವು ಮುಂದುವರಿಸ್ತೇವೆ. ಜನ ವಿರೋಧಿ ನಡೆಯುತ್ತೆ. ಯಾವ ಹೋರಾಟ ಸರ್? ಎಲೆಕ್ಟೆಡ್ ಗವರ್ನಮೆಂಟ್ ಅಲ್ಲ, ಎಲೆಕ್ಟೆಡ್ MLAs ಹೋರಾಟ. ನೀವು ಇಲ್ಲಿ ರಸ್ತೆನಲ್ಲಿ ಕುತ್ಕೊಂಡು ಹೋರಾಟ ಮಾಡೋದು ಅಥವಾ ಕಾನೂನು ಹೋರಾಟ ಅಂತ ಅಲ್ಲ. ನಾವು ಈಗ ಹೋರಾಟವನ್ನು ಮಾಡ್ತೇವೆ, ರಸ್ತೆನಲ್ಲಿ ಹೋರಾಟ ಮಾಡ್ತೇವೆ, ಬೀದಿಯಲ್ಲಿ ಹೋರಾಟ ಮಾಡ್ತೇವೆ. ಕಾನೂನಾತ್ಮಕವಾಗಿ ನಂತರ ನಾವು ಯೋಚನೆ ಮಾಡ್ತೇವೆ. ಇನ್ನು ಒಂದು ಸ್ಟೆಪ್ ಏನು ಆಗಿಲ್ಲ ಇಲ್ಲ. ಅಲ್ಲ, ಸ್ಪೀಕರ್ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ರಿಲ್ಯಾಕ್ಸ್ ಮಾಡ್ತೀವಿ ಅಂತಾನೆ ಹೇಳ. ಅದಕ್ಕೆ ನೋಡ್ತೇವೆ. ಉದಾಹರಣೆಗೆ ನಾವು ಮಾತಾಡಿದ್ದೇವೆ, ಅಂತ ನೀವು ಹೋಗಿಲ್ಲ, ನಾವು ಮಾತಾಡಿದ್ದೇವೆ, ಸೆಟ್ಲ್ ಆಗಿಲ್ಲ, ಆಗಿಲ್ಲ. ಹಾಗಾಗಿ ಗಪ್ ಕುಂತೀರಿ ಸರ್. ನಾವು ಹೋರಾಟವನ್ನ ಮಾಡಿದ್ದೀವಿ. ಅಂದ್ರೆ ಸುಮ್ಮನೆ ಜನರಿಗೆ ತೋರ್ಸಕ್ಕೆ ಈ ತರದನ್ನ ಯಾವುದೇ ಜನರಿಗೆ ತೋರಿಸೋ ಪ್ರಶ್ನೆನೇ ಇಲ್ಲ. ಈ ಸರ್ಕಾರನ ಜನರ ಹತ್ರ ತೆಗೆದುಕೊಂಡು ಹೋಗ್ತೀವಿ. ಹೆಂಗೆ ಜನ ವಿರೋಧಿ ಸರ್ಕಾರ ಆಗಿದೆ ಇದು, ಹೆಂಗೆ ಅಲ್ಪಸಂಖ್ಯಾತರು ಏನ್ ಮಾಡಿದ್ರು ಕೂಡ ಬಾರಾಕೂನ್ ಮಾಫ್. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನ ಇಂಡಿಪೆಂಡೆಂಟ್ MLA ಗಳನ್ನ ಡಿಸ್ಮಿಸ್ ಮಾಡಿದ್ರು, ಅನರ್ಹ ಮಾಡಿದ್ರಲ್ಲ, ಅವಾಗ ಎಲ್ಲೋಗಿತ್ತು ಇವ್ರು ಕಾನೂನು? ಬಿಜೆಪಿ ಅವರಿಗೆ ನಮ್ಮ ಸರ್ಕಾರ ಉಳಿಸ್ಕೊಳಕಂತ ಪ್ರಶ್ನೆ ಮಾಡಿದಾರೆ. ಇವಾಗ ಇಷ್ಟು ನೋವು ಆಗ್ತಾ ಇದೆ ನಮಗೆ. ನಮ್ಮನ್ನ ಡಿಸ್ಮಿಸ್ ಮಾಡ್ಬಿಟ್ಟಿದ್ರು, ಅನರ್ಹ ಮಾಡಿದ್ರು, ನಮ್ನ ಇಂಡಿಪೆಂಡೆಂಟ್ ನಾವು ಅನ್ನೋದು ಅವ್ರ ಪ್ರಶ್ನೆ ಸರ್. ಅವಾಗ ಸಂವಿಧಾನ ಮತ್ತೆ ಎಲ್ಲಿಗೆ ಹೋಗಿತ್ತು ಅವಾಗ? ಅಲ್ಲ ನೋಡಿ, ಈ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರು ಮಾಡ್ಲಿ. ಈಗ ಉದಾಹರಣೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡ ಅವರು ಉಪ ಸಭಾಪತಿ ಇದ್ರು. ಹೇಗೆ ಎತ್ಕೊಂಡು ಹೋಗಿದ್ದಾರೆ ಅವ್ರನ್ನ? ಒಂದು ದಿನ ಸಸ್ಪೆಂಡ್ ಆಗಿಲ್ಲ ಅವರು. MLCಗಳು ಜಮೀರು ಇವರೆಲ್ಲರೂ ಇದ್ರು, ನಾನು ಇದ್ದೆ ಅಲ್ಲಿ. ಒಂದು ದಿನಕ್ಕೂ ಸಸ್ಪೆಂಡ್ ಮಾಡಿಲ್ಲ. ಮರಿತಿಪ್ಪೇಗೌಡರ ನೇತೃತ್ವದಲ್ಲಿ ಎಂಕ್ವೈರಿ ಕಮಿಟಿ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಮಾಡಿದ್ದೊಂದು ಬಿಟ್ರೆ ಒಂದು ದಿನ ಸಸ್ಪೆಂಡ್ ಆಗಲಿಲ್ಲ. ಅದಕ್ಕಿಂತ ಜಾಸ್ತಿ ಇದನ್ನ ಮಾಡಿದಾರ ಸರ್. ಈಗ ಹೋರಾಟ ಮಾಡ್ತೀನಿ ಅಂತಾರೆ, ಈಗ ಹಿಂದೆ
ಆಂಧ್ರ ಮತ್ತು ಮಹಾರಾಷ್ಟ್ರ ಕೋರ್ಟ್ಗೆ ಹೋಗಿ ಅಲ್ಪಸಂಖ್ಯಾತರದ್ದು ನಿಲ್ಲಿಲ್ಲ ಅಂದ್ರೆ ಅದು ಕೋರ್ಟ್ಗೆ ಏನಾದ್ರು ಹೋಗ್ತಾರಾ ನೀವು? ಈಗ ನಾವು ಹೋರಾಟವನ್ನ ಮಾಡ್ತೇವೆ. ಕೋರ್ಟ್ಗೆ ಹೋಗೋದ್ರ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ. ನಾವು ಒಂದು ಹಂತದ ಹೋರಾಟದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಈಗ ಮತ್ತೊಂದು ಇದು ನಡೆದಿದೆ.